ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಫೈಟ್ ಫಿಕ್ಸ್ ಆಗಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಫೈಟ್ ಫಿಕ್ಸ್ ಆಗಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ರಂಗು ಪಡೆದುಕೊಂಡಿದೆ. ಈಶ್ವರಪ್ಪ ಸಿದ್ದರಾಮಯ್ಯ ನಡುವೆ ಫೈಟ್ಗೆ ವೇದಿಕೆ ಆಗಲಿದೆ ಬಾಗಲಕೋಟೆ ಕ್ಷೇತ್ರ. ಸಿದ್ದರಾಮಯ್ಯ ಪ್ರತಿನಿಧಿಸುವ ಬಾಗಲಕೋಟೆ ಉಳಿಸಿಕೊಳ್ಳಲು ಬಿಜೆಪಿ ಎಲ್ಲಾ ರೀತಿ ರಣತಂತ್ರಗಳನ್ನು ಎಳೆದಿದೆ. ರಣತಂತ್ರದ ಮಧ್ಯೆ ಜಾತಿ ಅಸ್ತ್ರವನ್ನ ಕಾಮಲ್ಲಪಾಳೆಯ ಪ್ರಯೋಗಿಸಿದೆ. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಬಿಜೆಪಿಯಿಂದ ಈಶ್ವರಪ್ಪ ಉಸ್ತುವಾರಿಯನ್ನ ವಹಿಸಿಕೊಳ್ಳಲಿದ್ದಾರೆ. ದಲಿತ ಮತ ಬ್ಯಾಂಕ್ ಮೇಲೆ ಲೋಕ ಗೆಲುವಿನ ಸೀಕ್ರೆಟ್ ನಿಂತಿದೆ. ಈಗಾಗಲೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಫುಲ್ ಕೆಎಸ್ ಈಶ್ವರಪ್ಪ ಅವರು ಬ್ಯುಸಿಯಾಗಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮಾಜಿ ಡಿಸಿಎಂ ಇಬ್ರು ಕೂಡ ಕುರುಬ ಸಮುದಾಯದವರು. ಅಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಕುರುಬ ಸಮಾಜಕ್ಕೆ ಸೇರಿದ್ರೆ ಈಶ್ವರಪ್ಪ ಅವರು ಬಿಜೆಪಿ ಪಕ್ಷದಿಂದ ಸೇರ್ತಾರೆ. ಸೊ ಜಾತಿ ಲೆಕ್ಕಾಚಾರದಲ್ಲಿ ಆಧಾರವಾಗಿಟ್ಕೊಂಡು ಇಬ್ರು ಕೂಡ ಲೋಕಸಭಾ ಚುನಾವಣೆ ತಂತ್ರಕ್ಕೆ ಇಲ್ಲಿ ತಂತ್ರವನ್ನ ಎಣ್ದಿದ್ದಾರೆ. ಈಗಾಗಲೇ ಬಾಗಲಕೋಟೆ ಕ್ಷೇತ್ರ ಫೈಟ್ಗೆ ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ. ಈಗಾಗಲೇ ಈಶ್ವರಪ್ಪ ಅವರು ಕೂಡ ಒಂದು ಹೆಜ್ಜೆ ಮುಂದಿಟ್ಟು ಸಭೆ ಮೇಲೆ ಸಭೆ ನಡೆಸೋಕೆ ಈಗಾಗಲೇ ಪ್ರಾರಂಭ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಏನು ಸುಮ್ಮನೆ ಕೂತಿಲ್ಲ. ಅವರು ಕೂಡ ಸಾಕಷ್ಟು ಒಳೊಳಗೆ ಮಾಸ್ಟರ್ ಮೈಂಡ್ ಅಂದ್ರೆ ರಾಜಕೀಯ ತಂತ್ರಗಾರಿಕೆಯನ್ನು ಉಪಯೋಗಿಸೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ರೆಡಿ ಆಗಿದ್ದಾರೆ. ದಲಿತರಿಗೆ ಅನುಕೂಲ ಮಾಡಲೇಬೇಕು ಅಂತೇಳಿ ಹೇಳಿದೆ ಆ ಸ್ವಾಮೀಜಿಗಳು. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಫೈಟ್ ಫಿಕ್ಸ್ ಆಗಿದೆ. ಈಗಾಗಲೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ರಂಗು ಪಡೆದಿದೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಮುಖ್ಯ ಆಗ್ತಾ ಇಲ್ಲ, ಹೆಚ್ಚಾಗಿ ಈಶ್ವರಪ್ಪ ವರ್ಸಸ್ ಸಿದ್ದರಾಮಯ್ಯ ಅನ್ನೋದೇ ಹೆಸರೀಗ ಕೇಳಿ ಬರ್ತಾರೆ. ಸೊ ಈಗ ಒಂದು ಕಡೆ ಇಬ್ರು ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈಶ್ವರಪ್ಪ ಸಿದ್ದರಾಮಯ್ಯ ನಡುವೆ ಫೈಟ್ಗೆ ಬಾಗಲಕೋಟೆ ವೇದಿಕೆ ಆಗಲಿದೆ. ಸಿದ್ದರಾಮಯ್ಯ ಪ್ರತಿನಿಧಿಸುವ ಬಾಗಲಕೋಟೆ ಉಳಿಸಿಕೊಳ್ಳಲು ಬಿಜೆಪಿ ಎಲ್ಲಾ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರಣತಂತ್ರದ ಮಧ್ಯೆ ಜಾತಿ ಅಸ್ತ್ರವನ್ನ ಕಮಲ ಪಾಳೆಯ ಪ್ರಯೋಗಿಸಿದೆ. ಸವಿತಾ ಸಮಾಜ, ಮಡಿವಾಳ ಸಮಾಜ, ವಾಲ್ಮೀಕಿ ಸಮಾಜ, ದಲಿತ ಸಮಾಜ, ಕುರುಬರು ಸಮಾಜ, ಕುಂಬಾರ ಸಮಾಜ, ದೈವಜ್ಞ, ಯಾರ ಸಮಾಜದಲ್ಲಿ ಯಾರ್ಯಾರು ಸ್ವಾಮೀಜಿಗಳಿಗೆ ಹೇಳಿದ್ರು ಅಷ್ಟೂ ಜನಕ್ಕೂ ಕೊಟ್ಟಿದೆ. ನಾನು ಯಾಕೆ ಅಂಶವನ್ನು ಹೇಳ್ತೀನಿ ಅಂತಂದ್ರೆ, ಬಹಳ ಹೇಳ್ಕೊತೀರಲ್ಲ, ಸ್ವಯಂ ಘೋಷಿತ ಹಿಂದುಳಿದ ವರ್ಗದ ನಾಯಕರು, ಹಿಂದುಳಿದವ್ರಿಗೆ ದೇವರಾಜ ಅನಿಸ್ಬಿಟ್ರೆ ಇವರೇ ಅಂತಂತ ಸರ್ಟಿಫಿಕೇಟ್ಗಳು ಕೊಡಿಸ್ಕೊತಾ ಇದ್ದಾರೆ. ನಾಚಿಕೆ ಆಗತ್ತೆ ನನಗಂತೂ. ಏನು ಮಾಡಿದಿರಿ? ಪಟ್ಟಿ ಕೊಡಂಗಿಲ್ಲ. ಕಾಗಿನೆಲೆ ಪ್ರತಿಷ್ಠಾನ, ಕನಕದಾಸ ಜಯಂತಿ, ವಾಲ್ಮೀಕಿ ಜಯಂತಿ ವಿವರಕ್ಕೆ ಹೋಗಲ್ಲ ನಾನು. ಹಿಂದುಳಿದವ್ರಿಗೆ, ದಲಿತರಿಗೆ ಅತಿ ಹೆಚ್ಚು ಕೆಲಸ ಮಾಡುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು. ಬರುವಂಥ ದಿನಗಳಲ್ಲಿ ಇನ್ನೇನೇನು ಮಾಡಬೇಕು ಅನ್ನೋಂಥದ್ದು ಕೂಡ ಕೇಂದ್ರದಲ್ಲೂ ನಾವು ಮಾಡಲಿದ್ದೀವಿ. ರಾಜ್ಯದಲ್ಲೂ ಇವತ್ತಿಲ್ಲ ನಾಳೆ ಬಿಜೆಪಿ ಸರ್ಕಾರವೇ ಬರುತ್ತೆ, ಕೇಂದ್ರದಲ್ಲೂ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಹಿಂದುಳಿದವರಿಗೆ, ದಲಿತರಿಗೆ ಹೆಚ್ಚಿನ ಕೆಲಸಗಳನ್ನ ಮಾಡೋಂಥ ಪಾರ್ಟಿ ಬಿಜೆಪಿ ಅನ್ನೋದು ವಿಶ್ವಾಸ ರಾಜ್ಯ ಜನಕ್ಕೆ ಬರ್ತಾ ಇದೆ. ಹಾಗಾಗಿ ಈ ಒಂದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಾವೇನ್ ಮಾಡಿದ್ದೀವಿ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗಾಗಲೇ ಅಲ್ಲಿ ಯಾರ್ ಕ್ಯಾಂಡಿಡೇಟ್ಸ್ ಅನ್ನೋದು ಮುಖ್ಯ ಆಗ್ತಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಫೈಟ್ ಈಗಾಗಲೇ ಶುರುವಾಗಿದೆ. ಸೊ ಈ ಬಾರಿ ಇಬ್ರು ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಂತ್ರಗಳನ್ನ ಎಣ್ದಿದ್ದಾರೆ? ಖಂಡಿತವಾಗಿಯೂ ನೀವೇನು ಕಳೆದ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಾದಾಮಿ ಕ್ಷೇತ್ರದಿಂದ ಶ್ರೀರಾಮುಲು ಮತ್ತು ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದಾಗಿ ಒಂದು ಬಾದಾಮಿ ಕ್ಷೇತ್ರ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಜೊತೆಗೆ ಒಂದು ರಾಜ್ಯದ ಗಮನವನ್ನ ತನ್ನತ್ತ ಸೆಳೆಯಿತು ಅಂತಾನೆ ಹೇಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಬಾರಿ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಾಗಲಕೋಟೆ ಕ್ಷೇತ್ರ ಒಂದು ರಾಜ್ಯದ ಗಮನವನ್ನ ಸೆಳೆಯಲಿಕ್ಕೆ ಯಾವುದೇ ರೀತಿಯಾದಂತ ಇದಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಕ್ಷೇತ್ರ ಬಾದಾಮಿಯಿಂದ ಇಲ್ಲಿ ಶಾಸಕರಾಗಿ ಆಯ್ಕೆ ಇರೋದ್ರಿಂದಾಗಿ ಒಂದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಿದ್ದರಾಮಯ್ಯವರಿಗೆ ಸಾಕಷ್ಟು ಪ್ರತಿಷ್ಠೆ ಆಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರಿಗೆ ಸೆಡ್ಡಿಡುವಂತ ನಿಟ್ಟಿನಲ್ಲಿ ಬಿಜೆಪಿಯು ಕೂಡ ಒಂದು ರಣತಂತ್ರವನ್ನ ಹೆಣೆದಿರುವಂತದ್ದು. ಇಲ್ಲಿ ಒಂದು ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಈಶ್ವರಪ್ಪನ ಅವರನ್ನ ಇಲ್ಲಿ ಬಿಜೆಪಿಯ ಉಸ್ತುವಾರಿಯನ್ನಾಗಿ ನೇಮಿಸಿದೆ. ಹೀಗಾಗಿ ಏನು ಕುರುಬ ಸಮುದಾಯದ ಮತಗಳಿದಾವೆ, ಇಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಇಬ್ಬರು ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇಬ್ಬರು ಕೂಡ ಕುರುಬ ಸಮುದಾಯದ ನಾಯಕರೇ ಇಲ್ಲಿ ಅಖಾಡಕ್ಕೆ ಇಳಿದಿರೋದ್ರಿಂದಾಗಿ ಸಾಕಷ್ಟು
ಚುನಾವಣೆಯ ಕಾವು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅಂತಂದ್ರೆ ಕಳೆದ ಮೂರು ಅವಧಿಯಿಂದನೂ ಕೂಡ ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಆ ಒಂದು ಜೊತೆಗೇನೆ RSS ಮತ್ತು ಹಿಂದುತ್ವದ ಅಲೆಯಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಈಶ್ವರಪ್ಪನವರಿಗೆ ಇಲ್ಲಿ ಉಸ್ತುವಾರಿಯನ್ನಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಶ್ವರಪ್ಪ ಮತ್ತು ಸಿದ್ದರಾಮಯ್ಯ ನಡುವೆ ಯಾವ ರೀತಿ ಫೈಟ್ ಏರ್ಪಡುತ್ತೆ ಅನ್ನೋದನ್ನ ನೋಡೋದಕ್ಕೆ ಸಾಕಷ್ಟು ಜಿಲ್ಲೆ ಜನತೆ ಕುತೂಹಲ ಆಗಿದ್ದಾರೆ ದಿವ್ಯಾ. ಓಕೆ, ಧನ್ಯವಾದಗಳು ಮಂಜುನಾಥ್ ಅಳ್ವಾ ತಮ್ಮೆಲ್ಲ ಮಾಹಿತಿಗಾಗಿ.